ವಾರ ಗಣ್ಣ ವಯ್ಯಾರಿ ನಾನು. ರಿಯಾಲಿಟಿ ಶೋಸಲ್ಲಿ ಎಲ್ಲ ಟಿವಿ ಶೋಸಲ್ಲೂ ಡಬಲ್ ಮೀನಿಂಗ್ ಮಾತಾಡೇ ಆಡ್ತಾರೆ, ಹೌದಲ್ವಾ? ಅವ್ರು ಮಾಡಿದರೆ ತಪ್ಪಲ್ಲ, ನಾವು ಮಾಡಿದರೆ ತಪ್ಪು ಅಂತ ಬಿಟ್ಟಿಲ್ಲ ಅಂದರೆ ತಪ್ಪು. ಖಂಡಿಸ್ಬೇಕು ಅಂತಿಲ್ಲ ಅಂದರೆ ಎಲ್ಲರನ್ನೂ ಖಂಡಿಸ್ಬೇಕು. ನನ್ನ ಹೆಸರು ಮೆನ್ಷನ್ ಮಾಡಿಬಿಟ್ಟು ಬೈದ ಅಂದರೆ ನಾನು ಬೇಜಾರಾಗಲ್ಲ. ಲೈಕ್ ಮಂಗಳಮುಖಿಯರು, ನೀವು ಇಂಥವ್ರು ಅಂಥವ್ರು ಅಂತ ಬಿಟ್ಟು. ನನ್ಗೊಂದು ಡೌಟ್ ಕೊಂಡ್ರೋ. ಏನಮ್ಮ ನಿನ್ ಡೌಟು? ಅಲ್ಲ, ನೀವು ಹುಡುಗರು ಯಾಕೆ ಫೋನ್ ನ ಜೇಬಲ್ಲೇ ಇಟ್ಕೊಂತೀರಾ? ಅದಾ, ಬಡವ್ರ ಮನೇಲಿ ಇಷ್ಟೊಂದು ಸರ್ಟಿಫಿಕೇಟ್ ಇದಾವಲ್ಲ, ನೀವ್ ಹೇಳ್ದ ರೀತಿಯಾಗಿ. ಓಕೆ, ನಾ ಮಾಡ್ಲಿಂಗಲ್ಲಿ ಇದ್ದೆ ಅವಾಗ. ಸೊ ಮಾಡ್ಲಿಂಗಲ್ಲಿ ಕೊಟ್ಟಿರೋಕೊಂದದ್ದು ಅದೆಲ್ಲ ಅವಾರ್ಡ್ಸ್ಗಳು. ಆ್ಯಕ್ಚುಲಿ ನಾನು ರಂಗಭೂಮಿ ಕಲಾವಿದೆ. ರಂಗಭೂಮಿದಲ್ಲೇನೂ ಇದೆ, ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿದ್ದೀನಿ, ಲೈಕ್ ಆ್ಯಕ್ಟಿಂಗು ಮಾಡಿದ್ದೀನಿ ರಂಗಭೂಮಿದಲ್ಲಿ. ಲೈಕ್ ಒಂದು ದೊಡ್ಡ ಬಿಗ್ ಮೂವಿ ಮಾಡಿದ್ದೀನಿ. ಯಾವ್ದು ಮೂವಿ ಇದು? ಅಲೆಮಾರಿ ಈ ಬದುಕು. ಓಕೆ, ಆ ಮೂವಿದಲ್ಲೇನು ಲೈಕ್ ಮೇನ್ ಲೀಡ್ ಆಗೇ ಮಾಡಿದ್ದೀನಿ. ಜಾನು, ನಾನು ನಿಂಗೆ ಪ್ರಶ್ನೆ ಕೇಳಲ್ಲ? ಏನಪ್ಪ ನಿನ್ನ ಪ್ರಶ್ನೆ? ಏನಿಲ್ಲ, ಪ್ರಾಣಿಗಳಲ್ಲಿ ನಿಯತ್ತಿನ ಪ್ರಾಣಿ ಯಾವುದು? ಪ್ರಾಣಿಗಳಲ್ಲಿ ನಿಯತ್ತಿನ ಪ್ರಾಣಿ ಯಾವುದೇ? ನಾಯಿ. ಓ, ನಾಯಿ. ನಾಯಿ. ನಾಯಿಯಿಂದ ನೋಡಿ ಏನು ಕಲಿಬೇಕು? ಆಬ್ವಿಯಸ್ಲಿ ನಿಯತ್ತು. ನಿಯತ್ತು. ನೀನೇನು ಕಲಿತಾ ಇದೀಯಾ? ಓ, ಇವಳು ಇದೇ ಥರ ಡಬಲ್ ಮೀನಿಂಗು, ಆ ಥರ ಈ ಥರ ಕೆಟ್ಟದಾಗೆಲ್ಲ ತಿಳ್ಕೊಂಡಿರ್ತಾರೆ. ಬಟ್ ದೂರದಿಂದ ನೋಡೋರಿಗೆ ಹತ್ರದಿಂದ ಇರೋ ಪರ್ಸನ್ದು ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರಲ್ಲ. ಎಷ್ಟು ನೀನು ಆದಾಯ ಗಳಿಸ್ತೀಯ ತಿಂಗಳಿಗೆ? ತುಂಬಾ ಶೋಗೆಲ್ಲ ಹೋಗ್ತಾ ಇರ್ತೀಯಲ್ಲ. ವಾರ ಗಣ್ಣ ವಯ್ಯಾರಿ ನಾನು. ಇವತ್ತು ನಾನು ಸ್ಪೆಷಲ್ ಪರ್ಸನಾಲಿಟೀಸ್ ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಿದ್ದೀನಿ. ಟ್ರಾನ್ಸ್ ಕಮ್ಯುನಿಟಿಲಿ ಟ್ರಾನ್ಸ್ ವುಮೆನ್ ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ. ಇವರ ಸಂದರ್ಶನ ನಿಜವಾಗ್ಲೂ ಪ್ರತಿಯೊಬ್ಬರಿಗೆ ಖುಷಿ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಮನೋರಂಜನಾತ್ಮಕವಾದಂತ ವಿಡಿಯೋಗಳನ್ನ ಮಾಡ್ಕೊಂಡು ಎಲ್ರಿಗೂ ನಗಿಸ್ತಾ ಇದ್ದಾರೆ, ಅವರು ನಗ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿಯೇ ವೆಂಟ್ರಿಯೋಕಲಿಸ್ಟ್ ಅಲ್ಲಿ ಮಂಗಳಮುಖಿಯರಲ್ಲಿ ನಮ್ಮ ಕನ್ನಡದ ಜಾನು ಹೆಸರು ಮಾಡಿದ್ದಾರೆ. ಅದು ಒಂದು ಗೊಂಬೆ ಕಲೆ. ಗೊಂಬೆಯನ್ನ ಇವ್ರದೇ ವಾಯ್ಸ್ ಟೋನ್ ಕೊಟ್ಟು ಮಾತಾಡ್ಸೋದಕ್ಕೆ ಆ ಕಲೆಗೆ ವೆಂಟ್ರಿಲೋಕ್ವಿಸ್ಟ್ ಅಂತ ಕರೀತಾರೆ. ನಿಜವಾಗ್ಲೂ ಇವರ ಕತೆ ಟ್ರಾನ್ಸ್ ಕಮ್ಯುನಿಟಿ ಅವರಿಗೆ ಒಂದು ರೀತಿಯಾಗಿ ಇನ್ಸ್ಪಿರೇಷನ್. ಪ್ರತಿಯೊಬ್ಬರಿಗೂ ಇವರ ಸ್ಟೋರಿ ಖುಷಿ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಅದ್ರ ಜೊತೆಗೆ ಅವರು ಪಪೆಟ್ ಶೋ ಅಂದರೆ ಗೊಂಬೆನ ಇಟ್ಕೊಂಡು ಅವರೇ ಆದಂಥ ಧ್ವನಿನ ಕೊಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಕಲೆನ ಕಲ್ತಿದ್ದಾರೆ. ಆ ಕಲೆ ಏನು? ಪ್ರಪಂಚದಲ್ಲೇ ಈ ಕಲೆಯನ್ನು ಕಲಿತ ಮೊಟ್ಟ ಮೊದಲ ಮಂಗಳಮುಖಿ ಅಂತ ಹೇಳಿದರೆ ನಮ್ಮ ಟ್ರಾನ್ಸ್ ಕಮ್ಯುನಿಟಿಗೆ ಸೇರಿದಂಥ ಟ್ರಾನ್ಸ್ ವುಮೆನ್ ಜಾನು. ನಮ್ಗೊಂದು ಖುಷಿ, ನಮ್ಮ ಕನ್ನಡದವರೇ ಅಲ್ವಾ ಫಸ್ಟು ಹೆಸರು ಮಾಡ್ತಾ ಇರೋದು ಅಂತ. ಇಡೀ ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ ಈ ಕಲೆನ ಕಲಿತವರು, ಬೆರಳೆಣಿಕೆ ಎಷ್ಟು ಮಂದಿ. ಆದರೆ ನಮ್ಮ ಟ್ರಾನ್ಸ್ ಕಮ್ಯುನಿಟಿಲಿ ಕಲಿತಂಥ ಪ್ರಪಂಚದಲ್ಲೇ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಶಿ ಈಸ್ ನನ್ ಅದರ್ ದ್ಯಾನ್ ಟ್ರಾನ್ಸ್ ವುಮೆನ್ ನಮ್ಮ ಜಾನು. ಇವ್ರಿಗಿಂತ ಅವರ ಗೊಂಬೆನೇ ತುಂಬ ಫೇಮಸ್ಸು. ಯಾರು ಗೊತ್ತಾ ಅವರು? ನಾನು ಹೇಳ್ತಿರೋದು ಈ ವಿಡಿಯೋನ ನೋಡ್ಕೊಂಡ್ಬಂದು ನಿಮಗೆ ಗೊತ್ತಾಗುತ್ತೆ. ನೋಡಿದಲ್ಲ ಈ ವಿಡಿಯೋನ? ಅವರ ಗೊಂಬೆ ಹೆಸರು ಅವಂತಿಕಾ, ಅವರ ಹೆಸರು ಜಾನು. ಸೋಷಿಯಲ್ ಮೀಡಿಯಾದಲ್ಲಿ ಡಬಲ್ ಮೀನಿಂಗ್ ಜಾನು ಅಂತಲೇ ಅವ್ರು ಫೇಮಸ್. ನೋಡಿ ಯಾವ ರೀತಿ ಡೈಲಾಗ್ ಹೊಡಿತಾರೆ ಅಂತ ಹೇಳಿ. ನೀನ್ ಯಾರ ಮಗಳು? ನಾನು ಈಶ್ವ ಸುಂದರಿ ಮಗಳು. ಏನು? ನಮ್ಮ ಅಕ್ಕನ ಹೆಸರು ಈಶಾ, ನಮ್ಮ ಅಮ್ಮನ ಹೆಸರು ಸುಂದರಿ, ಅವ್ರ ಮಗಳು. ಇದ್ರ ಆಚೆಗೂ ಕೂಡ ಹಲವಾರು ಕಲೆಗಳನ್ನ ಕಲ್ತಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಪಪೆಟ್ ಶೋ ಇರ್ಬೋದು. ಅದ್ರ ಆಚೆಗೂ ಕೂಡ ರಂಗಭೂಮಿಯಲ್ಲಿ ಹಲವಾರು ನಾಟಕಗಳನ್ನ ಮಾಡಿದ್ದಾರೆ. ಸಿನಿಮಾದಲ್ಲೂ ಕೂಡ ಮೈನ್ ಲೀಡ್ ಕ್ಯಾರೆಕ್ಟರ್ ಆಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಬನ್ನಿ, ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಇದ್ದಂಥ ಟ್ರಾನ್ಸ್ಜೆಂಡರ್ ಜಾನು ಅವರ ಬದುಕಿನ ಕತೆಗೆ ಎಲ್ರಿಗೂ ಸ್ವಾಗತ. ಅವ್ರ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ನನ್ನನ್ನು ಇನ್ವೈಟ್ ಮಾಡಲಿಕ್ಕೆ ಅವಂತಿಕನು ಬಂದಿದ್ದಾರೆ, ಜಾನು ಬಂದಿದ್ದಾರೆ. ಹಾಯ್ ಅವಂತಿಕಾ. ಹೆಲೋ, ಹೇಗಿದ್ದೀಯಾ? ಕ್ಯೂಟ್. ನೀ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಜಾನು ಅವ್ರು ನೋಡ್ಲಿಕ್ಕಿಂತ ನಿನ್ನ ನೋಡ್ಲಿಕ್ಕೆ ಬಂದಿರೋದು. ಥ್ಯಾಂಕ್ ಯು. ಚೆನ್ನಾಗಿದ್ದೀನಲ್ಲ ಅದಕ್ಕೆ. ಹೌದು, ಮ್ಯಾಚಿಂಗ್ ಹಾಕೊಂಡಿದ್ದೀರಾ? ಓಕೆ, ನಿಮ್ಮ ಜಾನು ಅವರ ಬದುಕಿನ ಕತೆನ ನಮ್ಗೆ ಹೇಳಕ್ಕೆ ರೆಡಿನಾ? ಮನೆಗೆ ಹೋಗೋಣ. ಎಲ್ಲಿ ಮನೆ? ಇದು ಯಾವ ಏರಿಯಾ? ಗನ್ಶಂಕರಿ. ನಿಂಗೆ ಇಷ್ಟೊಂದು ಮಾತಾಡ್ತಿಲ್ಲ, ಟೈರ್ಡ್ ಆಗಲ್ವಾ? ಹೌದಾ, ನಿಮ್ಮ ಮನೆಗೆ ಹೋಗೋಣ. ಬನ್ನಿ ಎಲ್ರಿಗೂ ಕೂಡ. ನೋಡಿ, ಇದು ಅಂಗನಿ. ಚೆನ್ನಾಗಿದ್ದೀನ? ಓಕೆ, ನಾನು ಅದಕ್ಕೇ ಹೇಳಿದ್ದು ಜಾನು ಅವರ ಬದುಕಿನ ಕತೆ ಒಂದು ರೀತಿಯಾಗಿ ಫನ್ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಸಾಕಷ್ಟು ನೋವು ನಲಿವುಗಳನ್ನ ಅನುಭವಿಸ್ಕೊಂಡು ಬಂದಿರೋರು. ಇವಾಗ ಅವ್ರು ಇಷ್ಟು ನಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದ್ರ ಆಚೆಗೂ ಕೂಡ ಸಾಕಷ್ಟು ನೋವಿನ ಕತೆಗಳಿರುತ್ತೆ. ಒಬ್ಬ ಟ್ರಾನ್ಸ್ಜೆಂಡರು ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಸೇರಿಕೊಂಡು ಅದ್ರ ಆಚೆಗೂ ಕೂಡ ಹೊರಗಡೆ ಬಂದು ಒಂದು ರೀತಿಯಾಗಿ ಟ್ರಾನ್ಸ್ ವುಮೆನ್ ಆಗಿ ಪರಿವರ್ತನೆಯಾಗಿ ಈ ರೀತಿಯಾದಂಥ ಶೋಗಳನ್ನ ಮಾಡೋದಿದೆಯಲ್ಲ, ನಿಜವಾಗ್ಲೂ ಚಾಲೆಂಜಸ್ ಇದೆ. ಇವಾಗ ನಗುಮುಖದಿಂದ ಹಸನ್ಮುಖಿಯಾಗಿರುವಂಥ ಜಾನು ಬದುಕಲ್ಲಿ ಹೇಗಿತ್ತು ಹಿಂದೆ, ಇವಾಗ ಹೇಗಿದ್ದಾರೆ, ಎಲ್ಲವನ್ನು ಕತೆನ
ಇವತ್ತಿನಿಂದ ಸರಣಿ ಕಾರ್ಯಕ್ರಮ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ ಸ್ನೇಹಿತರೆ. ಬನ್ನಿ ಎಲ್ರಿಗೂ ಕೂಡ ನಮ್ಮ ಟ್ರಾನ್ಸ್ ವುಮೆನ್ ಜಾನು ಅವರ ಬದುಕಿನ ಕಥೆಗೆ ಸ್ವಾಗತ. ಮನೆ ಕೊಡೋದೇ ತುಂಬಾ ಕಷ್ಟ, ಎಲ್ಲಾದ್ರೂ ಇರ್ಲೇಬೇಕಲ್ವಾ? ಹಾಗೆ ಹಾ, ಅದು ಸರಿನೇ, ಹೌದಲ್ವಾ? ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಪ್ ಕ್ರಿಯೇಟ್ ಮಾಡೋಕ್ಕೆ ನಮ್ಮ ಜಾನು ಅವರು ಯಾವುದೋ ಒಂದು ರಿಚ್ ಬಂಗ್ಲೆಲೋ ರಿಚ್ ಮನೇಲೋ ಇದ್ದಾರೆ ಅಂತ ಅನ್ಕೊಂಡಿದ್ರು. ಇವಾಗ ಗೊತ್ತಾಗ್ತಾ ಇದೆ. ಅದೆಲ್ಲಾನು ಏನ್ ಗೊತ್ತಾ, ಅದ್ರಲ್ಲಿಂದ ದುಡ್ಡು ಬರ್ಬೇಕಲ್ವಾ, ಅದೆಲ್ಲ ಮಾಡಕ್ಕೆ. ಬನ್ನಿ ಬಡವ್ರ ಮನೆ. ಓ ಹಾಗೇನಿಲ್ಲ, ಬಡವ್ರ ಮನೆ ಆದ್ರೇನು ಯಾರ ಮನೆ ಆದ್ರೇನು ಮನ್ಸು ದೊಡ್ಡದಾಗಿದ್ರೆ ಸಾಕು. ಓ ಮೈ ಗಾಡ್, ಏನದು ಬಡವ್ರ ಮನೇಲಿ ಇಷ್ಟೊಂದು ಸರ್ಟಿಫಿಕೇಟ್ ಇದಾವಲ್ಲ, ನೀವು ಹೇಳ್ದ ರೀತಿಯಾಗಿ. ಎಲ್ಲಿ ಬಡವ್ರು ಇದ್ದೀರಾ ನೀವು? ದುಡ್ಡಲ್ಲಿ ಬಡವ್ರು ಇರ್ಬೋದು, ಕಲೆಯಲ್ಲಿ ಪ್ರತಿಭೆಯಲ್ಲಿ ಶ್ರೀಮಂತರಾಗಿದೆ ನಮ್ಮ ಜನ. ಯಾವಾಗಿಂದು ಏನ್ ಸಂದರ್ಭದ ಇದೆಲ್ಲ ಎಲ್ಲಿ ಕಲೆಕ್ಟ್ ಮಾಡಿದ್ರೆ? ಡೇಟ್ ಹಾಕಿದಾರೆ ನೋಡಿ ಅದ್ರ ಮೇಲೆ ಎಲ್ಲಾನು. ನಿಮ್ ಕಾಲೇಜಲ್ಲಿ ಪಪೆಟ್ ಶೋಗೆ ಹೋದಾಗ ಕೊಟ್ಟಿದ್ದ? ಇಲ್ಲ, ಇದು ಪಪೆಟ್ ಶೋದಲ್ಲ. ಆಕ್ಚುಲಿ ನಾನು ಲೈಕ್ ಮೆಹಂದಿ, ಮೇಕಪ್, ಲೈಕ್ ಪೇಂಟಿಂಗು, ಆರ್ಟ್ ಅಂಡ್ ಕ್ರಾಫ್ಟ್ ಎಲ್ಲ ಮಾಡ್ತೀನಿ. ಇವಾಗ ಇವ್ರಿಗೆ ಏನ್ ಬರಲ್ಲ ಅಂತ ಕೇಳ್ಬೇಕು ಜಾನುಗೆ. ಎಲ್ಲ ಆಲ್ ಇನ್ ಒನ್ ಮೆಹಂದಿ. ಹಾಗಾದ್ರೆ ಈ ಮೆಹಂದಿ ವರ್ಕ್ ಎಲ್ಲ ನೀವೇ ಮಾಡ್ಕೊಂಡಿದ್ದ? ನನ್ನ ಫ್ರೆಂಡ್ ಹಾಕಿರೋದು, ಕಾಲ್ಗೆಲ್ಲ ನಾನು ಹಾಕಿರೋದು. ಓಕೆ, ಇಷ್ಟು ಚಂದಾಗಿ ಅಷ್ಟು ಟೈಮ್ ಸಿಗುತ್ತಾ ನಿಮ್ಗೆ? ಓಕೆ, ಏನೇನ್ ಮಾಡ್ತೀರಿ ಅಂತ ಹೇಳಿದ್ರಿ? ನಾನು ಮೆಹಂದಿ ಮಾಡ್ತೀನಿ, ಬಾಟಲ್ ಪೇಂಟ್ ಮಾಡ್ತೀನಿ, ಮೇಕಪ್ ಮಾಡ್ತೀನಿ, ಫೇಸ್ ಪೇಂಟಿಂಗ್ ಮಾಡ್ತೀನಿ, ನೇಲ್ ಆರ್ಟ್ ಮಾಡ್ತೀನಿ. ಇದೆಲ್ಲ ನೇಲ್ ಆರ್ಟ್ ನಾನೇ ಮಾಡ್ಕೊಂಡಿರೋದು. ನೋಡಿ, ಜಿಗಿ ಜಿಗಿ ಕಲರ್ಫುಲ್ ಮಿಂಚಿಂಗ್. ಹಾಗಾದ್ರೆ ಯಾವಾಗ್ಲೂ ನೀವು ಮಿಂಚಿಂಗ್ಗೆ? ನನ್ನ ನೇಲ್ ಆರ್ಟ್ ಅಂದ್ರೆ ತುಂಬಾ ಇಷ್ಟ, ಅದೆಲ್ಲ ಮಾಡ್ತಾ ಇರ್ತೀನಿ. ಓಕೆ, ಅಲ್ಲಿ ಕಲಾ ಸಂಗಮದಿಂದ ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಮಾಡ್ಲು. ಓಕೆ, ನಾ ಮಾಡ್ಲಿಂಗ್ ಅಲ್ಲಿ ಇದ್ದೆ ಅವಾಗ. ಸೊ ಮಾಡ್ಲಿಂಗ್ ಅಲ್ಲಿ ಕೊಟ್ಟಿರೋಕೊಂದದ್ದು ಅದೆಲ್ಲ ಅವಾರ್ಡ್ಸ್ಗಳು. ಆಕ್ಚುಲಿ ನಾನು ರಂಗಭೂಮಿ ಕಲಾವಿದೆ. ರಂಗಭೂಮಿದಲ್ಲೇನು ಇದೆ, ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿದ್ದೀನಿ, ಲೈಕ್ ಆಕ್ಟಿಂಗು ಮಾಡಿದ್ದೀನಿ ರಂಗಭೂಮಿದಲ್ಲಿ. ಲೈಕ್ ಒಂದು ದೊಡ್ಡ ಬಿಗ್ ಮೂವಿ ಮಾಡಿದ್ದೀನಿ. ಯಾವ್ದು ಮೂವಿ ಇದು? ಅಲೆಮಾರಿ ಈ ಬದುಕು. ಓಕೆ, ಆ ಮೂವಿದಲ್ಲೇನು ಲೈಕ್ ಮೇನ್ ಲೀಡ್ ಆಗೇ ಮಾಡಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಇರ್ಲಿ. ಓ, ನಮ್ಮ ಅವಂತಿಕ ಮಲಗ್ಬಿಟ್ಟಿದ್ದಾರೆ. ಬಿಟ್ಟಿದ್ದಾಳೆ ಅವಳು. ಆಯ್, ಎದ್ದೇಳು. ಈ ಮನೇಲಿ ಇವಾಗ ಯಾರ್ಯಾರಿದ್ದೀರಾ? ಆಕ್ಚುಲಿ ನಾನು ಒಬ್ಳೆ ಇರೋದು. ಓಕೆ. ಆಯ್ ಅವಂತಿಕಾ, ಹೆಲೋ, ಹೇಗಿದ್ದೀಯಾ? ಕ್ಯೂಟ್. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿ, ನೀನು ತುಂಬಾ ಕ್ಯೂಟ್ ಆಗಿದ್ದೀಯಾ. ನೀವು ಕ್ಯೂಟ್ ಆಗಿದ್ದೀರಾ? ಓಹ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅಕ್ಕ ಜಾನು ನೀನು ಚೆನ್ನಾಗಿ ನೋಡ್ಕೊಳ್ತಾರಾ? ಆಂಟಿ ಅಕ್ಕ ಅನ್ನೋದ ಆಂಟಿ ಅನ್ನೋದ ಏನನ್ನೋದು? ಆಂಟಿ ತರೋಳು ನಾನಾ? ಏಯ್, ಇಲ್ಲ ಅಲ್ಲ, ಇಲ್ಲ ಅಲ್ಲ, ಅವ್ರ ಆಂಟಿ ಥರ ಎಲ್ಲಿದ್ದಾರೆ? ನೋಡಿ, ನೀನೇ ಅವ್ರಿಗಿಂತ ತುಂಬ ಕ್ಯೂಟ್ ಆಗಿದೆಯಾ. ಥ್ಯಾಂಕ್ ಯು. ನಿನಗೆಲ್ಲ ಮೇಕಪ್ ಮಾಡ್ಕೊಡ್ತಾರಾ? ನೈಲಾಟ್ ಎಲ್ಲ ಮಾಡ್ತಾರಾ? ನಾನೇ ಮಾಡ್ಕೊತೀನಿ. ಅಷ್ಟು ಕಲ್ತಿದ್ಯಾ? ಯಾರು ಕಲ್ಸ್ಕೊಟ್ಟಿದ್ದು? ನಿಂಗೆ ಇವಾಗ ಏಜ್ ಎಷ್ಟು? ಹುಡುಗಿರ್ಗೆ ಏಜ್ ಕೇಳ್ಕೊಂಡು ಎಷ್ಟು ನೀನು ಆದಾಯ ಗಳಿಸ್ತೀಯ ತಿಂಗಳಿಗೆ? ತುಂಬ ಶೋಗೆಲ್ಲ ಹೋಗ್ತಾ ಇರ್ತೀಯಲ್ಲ. 10 ಲ್ಯಾಕಾ? ನಿಮ್ಮ ಅಕ್ಕಂಗೆ ಸ್ವಲ್ಪ ಕೊಡ್ಬೇಕು ತಾನೆ? ಹಾಂ, ಒಂದ್ರಕ್ಕೇನಿಲ್ಲ. ನಿನ್ನ ನಗು ತುಂಬ ಚೆನ್ನಾಗಿದೆ ಕಣೆ. ನಿಂಗೆ ಯಾರ ಹೆಸರು ಇಟ್ಟಿದ್ದು? ಅಗಿ. ಯಾರ ಹೆಸರು ಇಟ್ಟಿದ್ದು? ಅಗಿ. ಅಗಿ ಅಗಿ ಯಾರವರು? ಫ್ರೆಂಡು, ನನ್ನ ಜೊತೆ ಲಾಗ್ ವಿಡಿಯೋ ಮಾಡ್ತಾ ಇರ್ತಾರಲ್ವಾ, ಅಭಿಷೇಕ್ ಅಂತ. ಹಾಯ್ ಅಭಿಷೇಕ್. ಇವ್ನು ನನ್ನ ಫ್ರೆಂಡು. ನನ್ನ ಜೊತೆ ಲಾಗ್ ವಿಡಿಯೋಸು ಎಲ್ಲಾನು ಲೈಕ್ ಎಡಿಟಿಂಗು, ವಿಡಿಯೋಸು, ಕಂಟೆಂಟ್ ಇಬ್ರು ಕುತ್ಕೊಂಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಮಾಡ್ತಾ ಇರ್ತೀವಿ. ಅಂದ್ರೆ ಪ್ರತಿಯೊಂದು ಕಂಟೆಂಟನ್ನು ನೀವು ಲೈಕ್ ಡಿಸ್ಕಷನ್ ಮಾಡಿಬಿಟ್ಟು ಲೈಕ್ ಯಾವ ಥರ ಮಾಡಬೇಕು ಅಂತ ಬಿಟ್ಟು ಯೋಚನೆ ಮಾಡಿಬಿಟ್ಟು ಮಾಡ್ತಾ ಇರ್ತೀವಿ. ಯಾಕಂತ ಹೇಳ್ದ ಅಂದರೆ ಲೈಕ್ ತುಂಬ ಜನ ಕೇಳ್ತಾರೆ, ನೀವು ಡಬಲ್ ಮೀನಿಂಗ್ಗೆ ಯಾಕೆ ಮಾಡ್ತೀರಾ ಅಂತ. ಹೌದಲ್ವಾ? ಲೈಕ್ ತುಂಬ ಜನ ಹೇಳ್ತಾರೆ, ನಿಮ್ಮಿಂದ ಸಮಾಜ ಕೆಟ್ಟು ಹೋಗ್ತಾ ಇದೆ, ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಬಿಟ್ಟು ಕಮೆಂಟ್ ಹಾಕ್ತಾ ಇರ್ತಾರೆ, ಮೆಸೇಜ್ ಹಾಕ್ತಾ ಇರ್ತಾರೆ. ಸೊ ಲೈಕ್ ಮೇನ್ ರೀಸನ್ ಏನು ಅಂತಿಲ್ಲ ಅಂದರೆ, ಒಳ್ಳೆ ವಿಡಿಯೋ ಮಾಡಿಬಿಟ್ಟು ಆಗ್ತಾ ಅಂತಿಲ್ಲ ಅಂದರೆ ಯಾರು ಒಂದು ಲೈಕ್ಸು ಕೊಡಲ್ಲ, ಏನೂ ಇಲ್ಲ. ಅದನ್ನೆಲ್ಲ ಟ್ರೈ ಮಾಡಿದ್ದೀರಾ? ಇದೆಲ್ಲ ಆಗಲ್ಲ. ನಂದು ಅವಂತಿಕದು ನಂದು ಸಪ್ರೇಟ್ ಆಗಿರಕ್ಕಂತ ಒಂದು ಅಕೌಂಟ್ ಇದೆ. ಅದರಲ್ಲಿ 89 ಜನ ಫಾಲೋವರ್ಸ್ ಇದ್ದಾರೆ. ಓನ್ಲಿ 89? ಓಕೆ. ಇದರಲ್ಲಿ ನಾನು ಡಬಲ್ ಮೀನಿಂಗ್ ಮಾಡೋದ್ರಲ್ಲಿ 64.600 ಏನೋ ಜಾಸ್ತಿ ಇದೆ. ಅದರಲ್ಲಿ ಏನಿದ್ರು ನಾನು ವಿಡಿಯೋ ಆಗಿದ್ರೆ ಸಾಕು ಮಿಲಿಯನ್ ಗಟ್ಟಲೆ ಓಡುತ್ತೆ. 64,000. ಮಿಲಿಯನ್ ವ್ಯೂಸ್ ಆದ್ರೂ 4 ಮಿಲಿಯನ್ 5 ಮಿಲಿಯನ್ ಆದ್ರೂ ಹೋಗುತ್ತೆ. ಡಬಲ್ ಮೀನಿಂಗ್ ನಾನು ಎಷ್ಟು ಮಾಡ್ತೀನಿ ತಾನೆ ಅಷ್ಟು ವಿಡಿಯೋ ಹೋಗುತ್ತೆ. ಅವ್ರು ಬೈತಾರೆ, ಹಂಗೆಲ್ಲ ಮಾಡಬಾರ್ದು, ಅದೆಲ್ಲ ಇದು ಮಾಡಬಾರ್ದು ಅಂತ ಬಿಟ್ಟು, ಬಟ್ ಅವರೇ ಲೈಕ್ ಅದನ್ನ ಸಪೋರ್ಟ್ ಮಾಡ್ತಾರೆ. ಇವಾಗ ನಾನು ಯಾವ ವಿಡಿಯೋ ಮಾಡಬೇಕು, ಲೈಕ್ ಇವಳಿಗೋಸ್ಕರ ನಾನು ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದ ಅಂದ್ರೆ ಇಟ್ಸ್ ನಾಟ್ ಈಸಿ. ನಾವು ಲಿಪ್ ಮೂಮೆಂಟ್ ಆಗ್ಲಾರ್ದಂಗೆ ಇದನ್ನ ಮಾತಾಡ್ಬಿಟ್ಟು ಅವಳನ್ನ ಮಾತಾಡಿಸ್ತೀನಿ, ಆ ಕಥೆನೂ ಕೇಳ್ತೀನಿ. ನಿಮ್ಗೆ ಇವ್ರಿಗೆ ಕನೆಕ್ಟ್ ಆಗಿದೆ ಹೇಗೆ ಬ್ರದರ್? ಇನ್ಸ್ಟಾಗ್ರಾಮ್ ಅಲ್ಲ. ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಿ ಮುಂಚೆ? ಮೊದಲು ನಾನು ಇದು ಕ್ಯಾಶುವಲ್ ಆಗಿ ಊರಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಅಂದ್ರೆ ನಮ್ಮ ಅಮ್ಮಂದು ತರಕಾರಿ ಗಾಡಿ ಇದೆ, ಸೊ ನಾನು ಅಮ್ಮನ ಜೊತೆನೆ ಜಾಸ್ತಿ ಇರ್ತಾ ಇದ್ದೆ. ಯಾವ ಊರು ನಿಮ್ದು? ನಮ್ದು ಬಿಜಾಪುರ.
ಬಿಜಾಪುರದಿಂದ ಇಲ್ಲಿ ಬಂದಿದ್ದು? ಹಾ ಇಲ್ಲ, ನಾನು ಜಾಸ್ತಿ ಅಲ್ಲೇ ರಾಯಚೂರಲ್ಲೇ ಇರೋದು. ಓಕೆ. ಇವ್ರದ್ದು ರಾಯಚೂರೇ, ಇವ್ರ ಊರಿನ ಪಕ್ಕ ಅಲ್ವಾ. ಸೊ ಅಲ್ಲೇ ಸ್ವಲ್ಪ ಲೈಟ್ ಆಗಿ ಮೀಟಪ್ ಅಲ್ಲಿ ಇದ್ವಿ. ಸೊ ಜಾಸ್ತಿ ಕ್ಲೋಸ್ ಆಗಿರೋದಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ. ಅಲ್ಲಿಂದ ಇದಕ್ಕೋಸ್ಕರ ರೀಲ್ಸ್ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀರಾ? ಅವಾಗ ಬರ್ತಾ ಇರ್ತೀನಿ. ಸೊ ನಮ್ಮ ಅಕ್ಕನ ಮನೇನು ಇಲ್ಲೇ ಇದೆ. ನಾನು ನಮ್ಮ ಅಕ್ಕನ ಮನೇಲಿ ಇರೋದು ಜಾಸ್ತಿ. ಓಕೆ. ಸೊ ಹಿಂಗ ಏನಾದ್ರು ವಿಡಿಯೋ ಮಾಡೋ ಮೂಮೆಂಟ್ಸ್ ಏನಾದ್ರು ಇದ್ರೆ, ಏನಾದ್ರು ಕಾನ್ಸೆಪ್ಟ್ ಇದ್ರೆ ಬರ್ತಾ ಇರ್ತೀನಿ. ಅವಾಗ ಹೋಗಿ ಇಲ್ಲಿ ಹತ್ರ ಆಗುತ್ತಲ್ಲ. ಓಕೆ. ಫಸ್ಟ್ ಟೈಮ್ ನೀವು ಟ್ರಾನ್ಸ್ ವುಮೆನ್ ಜೊತೆ ವಿಡಿಯೋ ಮಾಡಿದಾಗ ನಿಮ್ಮ ಮನೇಲಿ ಏನಾದ್ರು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹೇಗೆ ತಗೊಂಡ್ರು ಅದನ್ನ? ನನ್ಗೊಂದ್ ಡೌಟ್ ಕಂಡ್ರೋ. ಏನಮ್ಮ ನಿನ್ ಡೌಟು? ಅಲ್ಲ, ನೀವ್ ಹುಡ್ಗುರ್ ಯಾಕೆ ಫೋನ್ ನ ಜೇಬಲ್ಲೇ ಇಟ್ಕೊಂತೀರಾ? ಅದಾ ಫ್ರೆಂಡ್ಸ್ ಅಂದ್ರೆ ಕ್ಯಾಜುವಲ್ ಆಗಿ ಇರ್ತಾರಲ್ವಾ ಮೇಡಮ್, ನಿಮ್ಗೂ ಗೊತ್ತು. ಬಟ್ ಮನೇಲಿ ಎಲ್ಲ ಸಪೋರ್ಟ್ ಆಗಿದ್ದಾರೆ ನನಗೆ. ಯಾಕೆ ಇದ್ ಮಾಡ್ತಾ ಇದೀಯಾ, ಯಾಕೆ ಆ ತರ ಮಾಡ್ಬೇಡ ಈ ತರ ಮಾಡ್ಬೇಡ ಅಂತ ಯಾರು ನಮ್ಮ ಮನೇಲಿ ಇನ್ನೋರ್ಗು ಏನು ಹೇಳಿಲ್ಲ. ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮನೇಲಿ ಗೊತ್ತು ತಾನೆ. ಸೊ ಎಲ್ಲರನ್ನ ಒಂದೇ ತರ ನೋಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಮನೇಲಿ. ಅದು ಅವ್ರು ಬೇರೆ ಇವ್ರು ಬೇರೆ ಅಂತ ಏನಿಲ್ಲ. ಮನುಷ್ಯ ಅಂದ್ಮೇಲೆ ಇವಾಗ ಕೈ ಕೊಯ್ದ್ರ ಬರೋದು ಒಂದೇ ಬ್ಲಡ್ ಅಲ್ವಾ. ಸೊ ವೇದ ಭಾವ ಯಾಕೆ ಮಾಡೋದು, ಅದಕ್ಕೋಸ್ಕರ ನಾವು ಎಲ್ಲರೂ ಒಂದೇ ಅಂತ ನಾನು ಸಪೋರ್ಟ್. ಓಕೆ. ನಿಮ್ಮ ಮನೇಲೆಲ್ಲ ಸಪೋರ್ಟ್. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಮುಂಚೆ ಹೇಗಿತ್ತು ವಿಡಿಯೋ ಫಸ್ಟ್ ಟೈಮ್ ಇವ್ರ ಜೊತೆ ಹಾಕ್ದಾಗ? ಫಸ್ಟ್ ಟೈಮ್ ಇವ್ರ ಜೊತೆ ಹಾಕಿದಾಗ ಎಲ್ಲರೂ ಶಾಕ್ ಆದ್ರು. ಇವನೇನು ಸಡನ್ ಆಗಿ ಓನ್ ವಾಯ್ಸ್ ಕಂಟೆಂಟ್ ಅನ್ನಿದ್ದವನು ಸಡನ್ ಆಗಿ ಜಾನು ಅವ್ರ ಜೊತೆ, ಅದು ಆಲ್ರೆಡಿ ಕರ್ನಾಟಕದ ಅಂತಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಫೇಮಸ್ ಇರೋರು ಇವರು. ಇವ್ರ ಜೊತೆ ಮಾಡಿದಾಗ ಸಡನ್ ಆಗಿ ಎಲ್ಲರೂ ಶಾಕ್ ಆದ್ರು. ಏನು ಜಾನು ಜೊತೆ ಹೋಗಿ ವಿಡಿಯೋ ಮಾಡಿದ್ನಲ್ಲ, ಇವನಿಗೆ ಹಿಂಗ ಕ್ಲೋಸ್ ಇವರು ಹಂಗೆ ಹಿಂಗೆ ಅಂತ. ಸ್ವಲ್ಪ ಒಳ್ಳೆ ಕಮೆಂಟ್ಸು ಬಂತು, ಈ ಕಡೆ ಒಂದ್ ಕಡೆಯಿಂದ ಕೆಟ್ಟ ಕಮೆಂಟ್ಸು ಬಂತು. ಕೆಟ್ಟ ಕಮೆಂಟ್ಸ್ ಎಲ್ಲ ನಾನು ತಲೆಗೆ ಹಾಕೊಳ್ಳಿಲ್ಲ. ನಾನು ಏನು ಜಾನು ಏನು ಅನ್ನೋದು ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಕೆಟ್ಟ ಕಮೆಂಟ್ ಎಲ್ಲ ಬಂತು? ಹಾಂ ಮೇಡಮ್, ಕೆಟ್ಟ ಕಮೆಂಟ್ಸ್ ಎಲ್ಲ ಬಂತು. ನಾನು ಯಾವುದೂ ಜಾಸ್ತಿ ತಲೆಗೆ ತೊಗೊಳ್ಳಿಲ್ಲ. ಯಾಕಂದರೆ ನಾನು ಜಾನುನ ತುಂಬ ಹತ್ರದಿಂದ ನೋಡಿದ್ದೀನಿ. ಸೊ ಇವಾಗ ಆನ್ಲೈನಲ್ಲಿ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಜನ ನೋಡಿರ್ತಾರೆ, ಓ ಇವಳು ಇದೇ ಥರ ಡಬಲ್ ಮೀನಿಂಗು ಆ ಥರ ಈ ಥರ ಕೆಟ್ಟದಾಗೆಲ್ಲ ತಿಳ್ಕೊಂಡಿರ್ತಾರೆ. ಬಟ್ ದೂರದಿಂದ ನೋಡೋರಿಗೆ ಹತ್ರದಿಂದ ಇರೋ ಪರ್ಸನ್ದು ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರಲ್ಲ. ಸೊ ನಾನು ಅದೇ ಥರನೇ ಅನ್ಕೊಂಡಿರ್ತಾರೆ, ಓ ಇವಳು ಅದೇ ಥರ ಮಾಡ್ತಾಳೆ, ಅದೇ ಥರ ಇರ್ಬೋದು ಅಂತೇಳಿ. ಬಟ್ ನಾನು ಇವಳನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಇವಳು ಒಂಥರ ಮಗು ಥರ. ಇವಳಾಗ್ಲಿ ಒಂಥರ ಚೈಲ್ಡ್ ಬುದ್ಧಿ. ಓಪನ್ ಆಗಿ ಹೇಳ್ಬೇಕಂದ್ರೆ ಅಂದರೆ ಸೀರಿಯಸ್ನೆಸ್ ಇಲ್ಲ ಜಾಸ್ತಿ. ಚಿಕ್ಕ ಮಕ್ಕಳ ಥರನೇ ಬುದ್ಧಿ ಎಲ್ಲ ಚಿಕ್ಕ ಮಕ್ಕಳದೇ. ನೋಡೋಕೆ ಮಾತ್ರ ಇವಳು ದೊಡ್ಡೋಳ ಥರ ಕಾಣ್ತಾಳೆ. ತುಂಬ ಹತ್ರದಿಂದ ನೋಡಿದೆ. ಒಂಥರ ಚಿಕ್ಕ ಮಕ್ಕಳು ಹೆಂಗಿರ್ತಾರೆ, ಅದು ಮಾಡಬೇಡ ಅಂದ್ರೆ ಅದೇ ಮಾಡೋದು, ಅದು ಮಾಡು ಅಂದರೆ ಅದು ಮಾಡೋದೇ ಇಲ್ಲ. ಆ ಥರ ಒಂಥರ ಚಿಕ್ಕ ಮಗು ಥರ ಇವಳು. ನೋಡೋರಿಗೆಲ್ಲ ಒಂಥರ ಏನೋ ಒಂಥರ ಆ ಥರ ಅಷ್ಟೇ. ಓಕೆ. ಇವಾಗ ನಿಮ್ದೇ ಎಡಿಟಿಂಗು ಎಲ್ಲ ನೀವೇ, ಶೂಟಿಂಗ್ ಎಲ್ಲ ನಿಮ್ದೇ, ಕಾನ್ಸೆಪ್ಟ್ ಇಬ್ರು ಡಿಸ್ಕಷನ್ ಮಾಡ್ತೀವಿ. ಸೊ ಎಡಿಟಿಂಗ್ ನಾನು ಮಾಡ್ತಾ ಇರ್ತೀನಿ. ಸ್ಕ್ರಿಪ್ಟ್ ಎಲ್ಲ ಈಗ ಜನರು ನೋಡಿದ್ಮೇಲೆ ಗೊತ್ತಾಗುತ್ತಲ್ವಾ. ಸೊ ಯಾರಿಗೆ ಯಾವ ಥರ ಕಂಟೆಂಟ್ ಕೊಡಬೇಕು, ಜನರಿಗೆ ಯಾವ ಥರ ರೀಚ್ ಆಗಬೇಕು ಅಂತ ಇಬ್ರು ಡಿಸ್ಕಷನ್ ಮಾಡ್ಕೊಂಡೇ ಮಾಡೋದು. ಜಾಸ್ತಿ ಇವಳು ಡುಮ್ಮಿ, ಇವಳೇ ಹೇಳ್ಕೊಡ್ತಾಳೆ ಎಲ್ಲಾನು. ಇವಾಗ ಡಬಲ್ ಮೀನಿಂಗ್ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಮಾಡಿದ್ರಲ್ಲ, ಎಷ್ಟು ಟೈಮ್ ಹಿಡಿತು, ಯಾವ ರೀತಿ ಶೂಟ್ ಮಾಡಿದ್ರಿ, ಎಲ್ಲಿ ಶೂಟ್ ಮಾಡಿದ್ರಿ? ನಾನು ಇವಳು ಫಸ್ಟ್ ಟೈಮ್ ಹೋಗಿರೋದು ಬನ್ನರ್ಘಟ್ಟ ಝೂ ನೋಡೋಕೆ. ಸೊ ಅಲ್ಲೇ ಒಂದಷ್ಟು ಜನರನ್ನ ನೋಡ್ತಾನೆ ಒಂದು ಸ್ವಲ್ಪ ಯಾವ್ದಾದ್ರು ಕಾನ್ಸೆಪ್ಟ್ ಮಾಡಿ ಹಾಕೋಣ ಅಂತೇಳಿ ಒಂದು ಫಸ್ಟ್ ಬ್ಲಾಗ್ ಅಲ್ಲಿ ಇದೆ, ಡಬಲ್ ಮೀನಿಂಗ್ ಜಾನು ಅಂತ ಯೂಟ್ಯೂಬ್ ಅಕೌಂಟ್ ಇದೆ ಇವಳದು, ಅವಳದ್ರಲ್ಲೇ ಪೋಸ್ಟ್ ಮಾಡಿದೀವಿ. ಆಮೇಲೆ ಅಲ್ಲಿಂದಾನೆ ಒಂದು ಕಾನ್ಸೆಪ್ಟ್ ಎತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ವಿ ಫಸ್ಟ್ ಟೈಮ್ ಡಬಲ್ ಮೀನಿಂಗ್ ವಿಡಿಯೋ. ಇವಾಗ ಫುಲ್ ಬ್ಲಾಗ್. ಓಕೆ. ಇವಾಗ 1 minute ರೀಲ್ಸ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಹೇಗೆ ಏನು? ಟೈಮ್ ಎಲ್ಲ ಏನೂ ಬೇಕಾಗಿಲ್ಲ ನಮಗೆ, ಆನ್ ಸ್ಪಾಟ್. ಹಾಗಾದ್ರೆ ಇವಾಗ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಇವಾಗಲೇ ಹೇಳಿ ನೋಡೋಣ. ಆನ್ ಸ್ಪಾಟ್ ಡಬಲ್ ಮೀನಿಂಗ್ ಬೇಕಾ? ಯಾವ್ದಾದ್ರು ಓಕೆ, ನಮ್ಗೆ ಆ ತರದೇ ಬೇಕು ಅಂತ ಹೇಳಿ. ಆನ್ ದ ಸ್ಪಾಟ್ ಅಂದ್ರೆ ಯಾವ್ದ್ರಲ್ಲಿ ಶೂಟ್ ಮಾಡೋದು? ಇದೇ ಫೋನಲ್ಲೇ, ಜಾನು ಫೋನಲ್ಲೇ. ಜಾನುದು ಯಾವ್ದು ಫೋನು? ವಿವೋ. ಓಕೆ. ರೆಡಿ ಆದ್ರು, 1 ನಿಮಿಷದಲ್ಲಿ ರೆಡಿ ಆದ್ರು, ಅದು ಇದು ಮಾಡ್ಬೇಕಂತ ಡಿಸ್ಕಷನ್ ಮಾಡಿ ಯಾವ್ದು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ವೀಕ್ಷಕರು ತಪ್ಪಾಗಿ ಭಾವಿಸಬಾರ್ದು, ಅನ್ಯತಾ ಭಾವಿಸಬಾರ್ದು. ಯಾಕೆ ಅವ್ರು ಮಾಡ್ತಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳಿದ್ರು, ಜಸ್ಟ್ ಫಾರ್ ಫನ್ ಎಂಟರ್ಟೈನ್ಮೆಂಟ್. ಹಾಗಾಗಿ ಆಕ್ಚುಲಿ ಇನ್ನೊಂದೇನ್ ಗೊತ್ತಾ, ಎಲ್ಲ ರಿಯಾಲಿಟಿ ಶೋಸ್ ಅಲ್ಲಿ, ಎಲ್ಲಾ ಟಿವಿ ಶೋಸ್ ಅಲ್ಲೂ ಡಬಲ್ ಮೀನಿಂಗ್ ಮಾತಾಡೇ ಆಡ್ತಾರೆ. ಹೌದು, ಹೌದಲ್ವಾ. ಅವ್ರು ಮಾಡಿದರೆ ತಪ್ಪಲ್ಲ, ನಾವು ಮಾಡಿದರೆ ತಪ್ಪು ಅಂತ ಬಿಟ್ಟಿಲ್ಲ ಅಂದರೆ ತಪ್ಪು. ಖಂಡಿಸ್ಬೇಕು ಅಂತಿಲ್ಲ ಅಂದರೆ ಎಲ್ಲರನ್ನೂ ಖಂಡಿಸ್ಬೇಕು. ಒಬ್ಬೊಬ್ಬರನ್ನ ಹೆಸರಿಟ್ಟು ಇವರು ಅಂಥವ್ರು ಇಂಥವ್ರು. ನಾನು ಸ್ಪೆಷಲಾಗಿ ಏನು ಗೊತ್ತಾ, ಲೈಕ್ ನನ್ನ ಹೆಸರು ಇದೆ, ನನ್ನ ಹೆಸರು ಮೆನ್ಷನ್ ಮಾಡಿಬಿಟ್ಟು ಬೈದ ಅಂದರೆ ನಾನು ಬೇಜಾರಾಗಲ್ಲ. ಲೈಕ್ ಮಂಗಳಮುಖಿಯವರು, ನೀವು ಇಂಥವ್ರು ಅಂಥವ್ರು ಅಂತ ಬಿಟ್ಟು ಏನಾದರೂ ಟಾರ್ಗೆಟ್ ಮಾಡಿಬಿಟ್ಟು ಹೇಳ್ದ ಅಂತ ಇಲ್ಲ, ನಾನು ಒಬ್ಬಳಿಗೆ ಅಲ್ಲ, ಇಡೀ ಕಮ್ಯುನಿಟಿಗೆ ಬರುತ್ತೆ. ಅದು ನನಗೆ ತುಂಬ ಬೇಜಾರಾಗುತ್ತೆ, ತುಂಬ ಹರ್ಟ್ ಆಗುತ್ತೆ. ನಾನು ಎಲ್ಲೂ ಹೇಳಿಲ್ಲ ನನಗೆ ಬೈಬೇಡಿ, ನನಗೆ ಹೇಳ್ಬೇಡಿ ಅಂತ. ಹೆಸರಿದೆ ತಾನೇ, ಇವಾಗ ನಿಮ್ಮ ಹೆಸರು ಹಿಡ್ಕೊಂಡ್ಬಿಟ್ಟ ಅಂತೆಲ್ಲ ನಿಮ್ಗೆ ಹೇಳ್ತಾರೆ. ನೀವೇನಾದರೂ ತಪ್ಪು ಮಾಡಿದ ಅಂತೆಲ್ಲ ನಿಮ್ಮ ಹೆಸರು ಇಟ್ಬಿಟ್ಟು ಹೇಳ್ತಾರೆ, ಓಕೆನಾ. ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ಹೇಳಿದಾಗ ನಾನು ಅಷ್ಟು ಉದ್ದ ಬರ್ದಿದ್ದೇನೆ, ಡಬಲ್ ಮೀನಿಂಗ್ ಜಾನು ಅಂತಲೇ ಹೇಳ್ಬಿಟ್ಟು ಯೂಸ್ ಮಾಡಿಬಿಟ್ಟು ಬೇರೆ ನೋ ಪ್ರಾಬ್ಲಮ್, ನಾನು ಟೆನ್ಷನ್ನೇ ತಗೊಳ್ಳಲ್ಲ. ಬಟ್ ಕೆಲವೊಂದು ವರ್ಡ್ಸ್ ಯೂಸ್ ಮಾಡ್ತಾ ಇರ್ತಾನೆ, ಅದು ನಂಗೆ ತುಂಬ ಬೇಜಾರಾಗುತ್ತೆ. ಅದ್ರದ್ದು ಸ್ಟೋರಿನ ನೆಕ್ಸ್ಟ್ ಕೇಳ್ತೀನಿ. ಇವಾಗ ಫನ್ ನಮ್ಮ ಅವಂತಿಕನ್ನು ಇಟ್ಕೊಳ್ಳಿ. ಹಾಂ, ಓಕೆ, ಶೋರ್. ಅವಂತಿಕ ಇಳ್ದಲೆ ನಿಮ್ ಶೋ ಆಗಲ್ಲ?
ಆಗಲ್ಲ ಐ ಮಾಡಲಿ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡು. ಪರಕಾಯ ಪ್ರವೇಶ ಮಾಡ್ತೀನಿ. ರೆಡಿ ಕ್ಯಾಮ್ರಾ ರೋಲ್ ಆಕ್ಷನ್. ಜಾನು, ನಾನು ನಿಂಗೆ ಪ್ರಶ್ನೆ ಕೇಳಲಾ? ಏನಪ್ಪ ನಿನ್ನ ಪ್ರಶ್ನೆ? ಏನಿಲ್ಲ, ಪ್ರಾಣಿಗಳಲ್ಲಿ ನಿಯತ್ತಿನ ಪ್ರಾಣಿ ಯಾವುದು? ಪ್ರಾಣಿಗಳಲ್ಲಿ ನಿಯತ್ತಿನ ಪ್ರಾಣಿ ಯಾವುದೇ? ನಾಯಿ. ಓ ನಾಯಿ. ನಾಯಿ. ನಾಯಿಯಿಂದ ನೋಡಿ ಏನು ಕಲಿಬೇಕು? ಆಬ್ವಿಯಸ್ಲಿ ನಿಯತ್ತು. ನಿಯತ್ತು. ನೀನೇನು ಕಲಿತಾ ಇದೀಯಾ? ಇಟ್ಟು ಲೈಕ್ ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳೋರು ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಬೋದು. ಓನ್ಲಿ ಫಾರ್ ಲೆಜೆಂಡ್ಸ್ ಇದು. ಓ, ಅಂದ್ರೆ ನೀವು ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತೀರಲ್ಲ ಸಡನ್ ಅಂದ್ರೆ ಇವಾಗ ಏನನ್ನು ನೀವು ರೀಟೇಕ್ ಆಗ್ಲಿ ಏನೇನು ಒಂದೇ ಸ್ಪಾಟ್ ಅದನ್ನ ನಾನು ಇನ್ನೊಂದು ಟೈಮಲ್ಲಿ ನೋಡ್ತೀನಿ. ಲೈಕ್ ನಾನು ಮಾತಾಡೋದು ತುಂಬಾ ಕ್ಯಾಜುವಲ್ ಆಗಿರ್ಬೇಕು. ಅದು ಲೈಕ್ ಜಾಸ್ತಿ ಓವರ್ ಆಗಿದ್ರು ಇರಬಾರ್ದು, ಏನಾದ್ರು ಇಲ್ಲ, ಸ್ವಲ್ಪ ಕ್ಯಾಜುವಲ್ ಆಗಿದ್ರೆ ಲೈಕ್ ಇವನು ರಂಗಭೂಮಿ ಆರ್ಟಿಸ್ಟ್ ತಾನೆ, ತಗೊಂಡ್ಬಿಡ್ತೀವಿ. ಓಕೆ, ನೀವು ರಂಗಭೂಮಿ ಕಲಾವಿದರಾ? ಓಕೆ, ಇವಾಗ ಇನ್ಸ್ಟಾಗ್ರಾಮ್ ಇಂದ ಇಬ್ರು ಸೇರಿ ಎಷ್ಟು ದುಡಿತಾ ಇದ್ರೆ, ಹೆಂಗ್ ರೆವಿನ್ಯೂ ಶೇರ್ ಮಾಡ್ಕೊಳ್ತಾ ಇದ್ದೀರಾ? ಸದ್ಯಕ್ಕೆ ನಾವು ಯೂಟ್ಯೂಬ್ ಅಲ್ಲಿ ಲೈಕ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇವೆ. ಲೈಕ್ ಬ್ಲಾಗ್ ಮಾಡೋದು, ಲೈಕ್ ಪ್ರಮೋಷನ್ ಮಾಡೋದು, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇವೆ. ಲೈಕ್ ನಮ್ಮಿಬ್ಬರಲ್ಲಿ ಶೇರಿಂಗ್ ಆ ಥರದ್ದು ಯಾವುದೂ ಇಲ್ಲ. ಇದು ಹೊರತುಪಡಿಸಿ ನೀವೇನ್ ಕೆಲಸ ಮಾಡ್ತೀರಾ? ಅಮ್ಮನ ಜೊತೆನೇ ಇರ್ತೀನಿ ಜಾಸ್ತಿ. ಅಲ್ಲೇ ಊರಲ್ಲೇ ಇರೋದು ಜಾಸ್ತಿ. ಜಸ್ಟ್ ಇಲ್ಲಿ ವಿಡಿಯೋ ಶೂಟಿಂಗ್ ಅಷ್ಟೇ. ಹಾ, ಇಲ್ಲಿ ವಿಡಿಯೋ ಶೂಟಿಂಗ್ ಬರ್ತಾ ಇರ್ತೀನಿ. ಕೆಲವೊಂದು ಟೈಮಲ್ಲಿ ಇಲ್ಲೇ ಏನಾದರೂ ವರ್ಕ್ ಸಿಕ್ಕರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಎಡಿಟಿಂಗ್ ಎಲ್ಲ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ? ಹೇಗೆ, ಏನು ಅಪ್ಲೋಡಿಂಗ್ ಎಲ್ಲ? ಮೇಡಮ್, ನಾನು ಜಾಸ್ತಿ ಎಡಿಟಿಂಗ್ ಮಾಡೋದಂದ್ರೆ ಕ್ಯಾಪ್ಕಟ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಮೊದಲು ಇನ್ಶಾಟು, ಆಮೇಲೆ ಕೈನ್ ಮಾಸ್ಟರ್. ಮ್ಯಾಕ್ಸಿಮಮ್ ಒಂದು 3 ಇಂದ 4 ಆ್ಯಪಲ್ಲಿ ಒಂದು ಸ್ವಲ್ಪ ವಾಯ್ಸ್ ಆಗಿರ್ಬೋದು, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಜನರಿಗೆ ಇವಾಗ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ, ಬ್ಯಾಕ್ಗ್ರೌಂಡ್ ಎಫೆಕ್ಟ್ಸ್ ಇವೆಲ್ಲ ಕೊಟ್ಟರೆ ಸ್ವಲ್ಪ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುತ್ತಲ್ವಾ. ಸೊ 3 ಇಂದ 4 ಆ್ಯಪಲ್ಲಿ ನಾನು ಎಡಿಟ್ ಮಾಡ್ತಾ ಇರ್ತೀನಿ. ಓಕೆ, ಒಂದಿನಕ್ಕೆ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಥವಾ ಯಾವ ತರ ನೀವು? ಡಿಪೆಂಡ್ಸ್ ಆನ್ ವಿಡಿಯೋ ಹೆಂಗ್ ಓಡ್ತಾ ಇದೆ ತಾನೆ, ಅದ್ರ ಮೇಲೆ ಡಿಪೆಂಡ್ಸ್. ಇವಾಗ ರೀಸೆಂಟಾಗಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅಂತಿಲ್ಲ, ಅದು ತುಂಬ ವೈರಲ್ ಆಗ್ತಾ ಇರುತ್ತೆ ತಾನೆ, ಮತ್ತೆ ಯಾವ್ದು ವಿಡಿಯೋನು ಅಪ್ಲೋಡ್ ಮಾಡಲ್ಲ. ಅದೇನಾದ್ರೂ ಸ್ಟಾಪ್ ಆಯಿತು ಅಂತಿಲ್ಲ ಅಂದ್ರೆ ಮತ್ತೆ ಒಂದು ವಿಡಿಯೋ ಮಾಡ್ತೀವಿ. ಅಂದ್ರೆ ನಿಮ್ಗೆ ದಿನಕ್ಕೆ 10 ವಿಡಿಯೋನು ನೀವು ಅಪ್ಲೋಡ್ ಮಾಡೋ ರೀಲ್ಸ್ ಹಂಗೆ? ಯಾಕೆಂದ್ರೆ ಟೇಕ್ ಇಲ್ಲ, ನೋ ಟೇಕ್, ನೋ ಕಟ್, ಒಂದೇ. ಬಟ್ ಅದು ವೈರಲ್ ಆಗ್ಬೇಕಲ್ವಾ, ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಜಾಸ್ತಿ ಫೋಕಸ್ ಡಬಲ್ ಮೀನಿಂಗ್ ಕಡೆನೆ ಇಲ್ಲ, ಲೈಕ್ ಎಲ್ಲದನ್ನು ಕೊಡ್ತಾ ಇರ್ತೇವೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.